ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಮುಂದೆ ಸಾಗ್ತಾ ಇರಬೇಕಾದ್ರೆ ಕೆಲವು ಸಮಯ ಸಂದರ್ಭ ಒಂದು 4 ಹೆಜ್ಜೆ ಹಿಂದೆ ಬರುವಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ನಮಗೆ ಬರುತ್ತೆ. ಆ ಹಿಂದೆ ಬರಬೇಕು ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಬಂದಾಗ, ಹಿಂದೆ ಬಂದರೆ ಈ ಸಮಾಜ ಆಗಿರ್ಬೋದು, ನಮ್ಮ ಜೊತೆಲಿರೋರಾಗಿರ್ಬೋದು, ನಮ್ಮ ಸುತ್ತಮುತ್ತ ಇರೋರಾಗಿರ್ಬೋದು, ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಹಿಂದೆ ಬರಬೇಕಾ ಬೇಡ ಅನ್ನೋ ಗೊಂದಲದಲ್ಲಿರ್ತಾರೆ. ಒಂದು ವೇಳೆ ಹಿಂದೆ ಬಂದರೆ ಅವನ ಕೈಯಲ್ಲಿ ಆಗದಿರೋದನ್ನು ಅವನು ಯಾಕೆ ಮಾಡೋಕ್ಕೆ ಹೋದ, ಇನ್ನು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಇದೆಲ್ಲ ಅವನಿಗೆ ಬೇಕಿತ್ತಾ, ಇಂಥ ಅನೇಕ ರೀತಿಯಾದಂಥ ಅವಮಾನಗಳು ಈ ಸಮಾಜ ನಮಗೆ ಬರುತ್ತೆ, ನಮ್ಮ ಜೊತೆಲಿರೋ ನಮ್ಗೆ ಮಾಡ್ತಾರೆ, ನಮ್ಮ ಸುತ್ತಮುತ್ತಲಿನವ್ರು ನಮ್ಗೆ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಯಾರು ಏನೇ ಹೇಳಿದ್ರು, ಯಾರು ಏನೇ ಅಂದ್ಕೊಂಡ್ರು 4 ಹೆಜ್ಜೆ ಹಿಂದೆ ಬರುವಂಥ ಸಮಯದಲ್ಲಿ ಯೋಚನೆ ಮಾಡದೆ ಹಿಂದೆ ಬಂದ್ಬಿಡಬೇಕು. ಆ ಹಿಂದೆ ಬಂದಾಗ ಅದು ನಮಗೆ ಏನು ಸೂಚಿಸ್ತಂದರೆ, ಬೆಟ್ಟದಂತ ಬರುವಂಥ ಕಷ್ಟವನ್ನು ಸಾಸಿವೆ ರೂಪದಲ್ಲಿ ಪಾರಾಗುವುದನ್ನು ಸೂಚಿಸುತ್ತೆ. ನಾವು ಏನು 4 ಹೆಜ್ಜೆ ಮುಂದೆ ಬರ್ತೀವಿ, ಅದು 10ರಷ್ಟು ಮುಂದೆ ಹೋಗ್ತೀವಿ ಸ್ನೇಹಿತರೆ. ಸಣ್ಣದಾದಂಥ ಒಂದು ಉದಾಹರಣೆ, ಟ್ರೈನ್ ಹೋಗ್ತಾ ಇರುತ್ತೆ. ಟ್ರೈನು ಒಂದು 20 ಸ್ಪೀಡಲ್ಲಿ ಏನಾದರೂ ಹೋಗ್ತಿದ್ರೆ ಮುಂದೆ ಯಾವುದಾದ್ರೂ ಒಂದು ಸಿಕ್ಕಿದ್ರು ಕೂಡ ಅದಕ್ಕೆ ತಾಗಿ ನಿಂತ್ಕೊಳ್ಳುತ್ತೆ. ಯಾವುದೋ ಗಾಡಿ ಏನೋ ಒಂದು ಸಿಕ್ಕಿದ್ರು ತಾಗಿ ನಿಂತ್ಕೊಳ್ಳುತ್ತೆ. ಅದೇ ಒಂದು ಟ್ರೈನು 200 ಸ್ಪೀಡಲ್ಲಿ ಹೋಗ್ತಿದ್ರೆ ಏನೇ ಸಿಕ್ಕಿದ್ರು ಓಡ್ಕೊಂಡು ಹೋಗುತ್ತೆ. ಆ 200 ಸ್ಪೀಡನ್ನು ನಮಗೆ ಕೊಡೋದೇ ನಾವು 4 ಹೆಜ್ಜೆ ಹಿಂದೆ ಬಿಡ್ತೀವಲ್ಲ ಆ ಸಮಯಗಳು. ಮುಂದೆ ನಮಗೆ ಆ 200 ಸ್ಪೀಡ್, ಆ ಸ್ಪೀಡಲ್ಲಿ ನಾವು ಹೋಗಬೇಕು, ಆ ವೇಗವನ್ನು ನಾವು ಬರಬೇಕು ಅಂದರೆ ಆ 4 ಹೆಜ್ಜೆ ಅಂತ ಸಮಯದಲ್ಲಿ ನಾವು ಹಿಂದೆ ಬರಲೇಬೇಕಾಗುತ್ತೆ ಸ್ನೇಹಿತರೆ. ಯಾರು ಏನು ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳದೆ ನಿರ್ಧಾರವನ್ನು ನಾವು ತಗೊಳ್ಬೇಕಾಗುತ್ತೆ. ಕೆಲವೊಂದು ವಿಚಾರವನ್ನು ಯಾರಿಗೂ ಅರ್ಥ ಮಾಡಿಸ್ಕೊಳಕ್ಕಾಗಲ್ಲ. ನಮ್ಗೆ ಅರ್ಥ ಆಗಿರುತ್ತೆ, ಇನ್ನೊಬ್ರಿಗೆ ವಿವರಿಸ್ತೀವಿ, ಆದರೆ ಅವರು ಅರ್ಥ ಆಗಲ್ಲ ಅವ್ರಿಗೆ. ಅವ್ರು ಬೇರೆ ಬೇರೆ ಏನೂ ತಿಳ್ಕೊಳ್ತಾರೆ. ಕೆಲವೊಂದು ವಿಚಾರಗಳನ್ನು ಬೇರೆಯವ್ರಿಗೆ ಅರ್ಥ ಮಾಡಿಸ್ತಿರೋದೇ ಉತ್ತಮ. ಅರ್ಥ ಮಾಡಿಸ್ದೇ ಇದ್ದಾಗ ಅನೇಕ ಗೊಂದಲಗಳಿಗೆ ಅದು ಕಾರಣವಾಗುತ್ತೆ. ಆ ಗೊಂದಲಗಳಿಂದ ಹೊರಗಡೆ ಬರಬೇಕಂದ್ರೆ ಕೆಲವೊಂದು ವಿಚಾರದ ಬಗ್ಗೆ ಯಾರಿಗೂ ಅರ್ಥ ಮಾಡಿಸ್ಲೇಬಾರ್ದು. ಈ CCTV ಅನ್ನೋದು ತುಂಬ ಪ್ರಾಮುಖ್ಯತೆ ಇತ್ತೀಚೆಗೆ. ಆದರೆ ನಿಜವಾಗ್ಲೂ ಈ CCTVಯ ನಿಜವಾದ CCTVಯ ಆವಿಷ್ಕಾರ ನಮ್ಮ ಭಾರತದಿಂದನೇ ಅದು ಅವ್ರಿಗೆ ಹೊಳೆದಿರ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇರುತ್ತೆ. ಏನು ಯೋಚನೆ ಮಾಡ್ತಾರೆ ಅಂದರೆ, ನನ್ನ ಯೋಚನೆ, ಅವ್ರ ಮನೆಗೆ ಯಾರು ಬರ್ತಾರೆ, ಅವ್ರ ಮನೆಗೆ ಯಾರು ಹೋಗ್ತಾರೆ, ಎಷ್ಟೊತ್ತಿಗೆ ಯಾರು ಬಂದರು, ಎಷ್ಟೊತ್ತಿಗೆ ಯಾರು ಹೋದರು, ಇಂಥ ಅನೇಕ ವಿಚಾರಗಳು ಭಾರತ ದೇಶದ ಗಲ್ಲಿಯಲ್ಲಿ ನಡೀತಿರುತ್ತೆ. ಬೇರೆಯವ್ರ ಮನೆಯಲ್ಲ ಆಗುವಂಥ ವಿಚಾರಗಳನ್ನು ತಿಳ್ಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಮನೆಯ ಪರಿಸ್ಥಿತಿಗಳು, ನಮ್ಮ ಮನೆಗೆ ಬಂದವರನ್ನು ನಾವು ಮರ್ತೋಗ್ತೀವಿ. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಇನ್ನೊಬ್ಬರ ಮನೆ ಮೇಲೆ ನಮ್ಮ ಕಣ್ಣಿರಬಾರ್ದು. ನಮ್ಮ ಮನೆಯೊಳಗೆ, ನಮ್ಮ ಮನೆ ಮೇಲೆ ನಮ್ಮ ಕಣ್ಣಿದ್ರೆ ನಮ್ಮ ಸಂಸಾರ ಆಗಿರ್ಬೋದು, ಆ ಮನೆ ಆಗಿರ್ಬೋದು, ಆ ಕುಟುಂಬ ಆಗಿರ್ಬೋದು ತುಂಬ ಉನ್ನತ ಮಟ್ಟಕ್ಕೆ ಮೇಲ್ಬರೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಶ್ರೀಮಂತರಾಗೋದು ತುಂಬ ಕಷ್ಟ ಅಂತ ಅನೇಕರು ಮಾತಾಡ್ಕೊಳ್ತಾರೆ. ನಿಜ, ಶ್ರೀಮಂತರಾಗೋದು ತುಂಬ ಕಷ್ಟ. ಆದರೆ ಅದಕ್ಕಿಂತ ಕಷ್ಟ ಬಡವನಾಗಿರೋದು. ಶ್ರೀಮಂತನಾಗೋದು ತುಂಬ ಕಷ್ಟವಾದರೆ ಬಡವನಾಗಿರೋದು, ಆ ಶ್ರೀಮಂತನಾಗೋಕ್ಕಿಂತ ಹೆಚ್ಚಿನ ಕಷ್ಟ ಬಡವರಾಗಿರೋದ್ರಲ್ಲೇ ಇದೆ. ಅದರಿಂದ ಎಲ್ಲ ಬಡವರು ಕೂಡ, ಇಲ್ಲ ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗೋಕ್ಕೆ ಕಷ್ಟ ಅಂತ ಯೋಚನೆ ಮಾಡೋಕ್ಕಿಂತ ಬದಲಾಗಿ ಬಡವರಾಗಿರೋದು ಕಷ್ಟ, ಬಡವರಿಂದ ಶ್ರೀಮಂತರಾಗೋಣ ಅನ್ನೋ ಒಂದು ಯೋಚನೆ ನಮ್ಮಲ್ಲಿದ್ದರೆ ಪ್ರತಿಯೊಬ್ಬರು ಕೂಡ ಮುಂದೆ ಬರೋಕ್ಕೆ ಸಾಧ್ಯವಾಗಿ ಆಗುತ್ತೆ. ಮನುಷ್ಯನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ನೇಹಿತರೆ, ಯಾವುದೂ ಇಲ್ಲ. ಜೀವನದಲ್ಲಿ ಯಾರು ಯಾರನ್ನ ದ್ವೇಷಿಸ್ತಾರೆ? ಒಬ್ಬ ಬುದ್ಧಿ ಇಲ್ಲದವನು ಇನ್ನೊಬ್ಬ ಬುದ್ಧಿ ಇಲ್ಲದವನ್ನ ಮಾತ್ರ ದ್ವೇಷ ಮಾಡೋಕ್ಕೆ ಸಾಧ್ಯ. ದ್ವೇಷ ಅಂದರೆ ಏನು? ದ್ವೇಷದ ಮೂಲ ಅರ್ಥವೇ ನಾನು, ನನ್ನಿಂದ, ನನ್ನದು ಮಾತ್ರ, ನಾನು ಹೇಳೋದು ಮಾತ್ರ ಸರಿ, ನಾನು ಹೇಳಿದ್ದೇ ಆಗಬೇಕು. ಇದು 5 ಗುಣಗಳಿಂದನೇ ದ್ವೇಷ ಹುಟ್ಟಕ್ಕೆ ಸಾಧ್ಯ. ನಾನು ನಂದೇ ಸರಿ,
ನನ್ನಿಂದ ಮಾತ್ರ ಇಂಥ ಯೋಚನೆಗಳು ಯಾರಿಗೆ ಬರುತ್ತೆ ಅಂದರೆ ಸರಿಯಾದ ಜ್ಞಾನ ಇಲ್ಲದವರು ಬರುತ್ತೆ, ತಿಳುವಳಿಕೆ ಇಲ್ಲದವರು ಬರುತ್ತೆ. ಉತ್ತಮವಾಗಿ ಯೋಚನೆ ಮಾಡೋರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಜ್ಞಾನವಂತರಾಗಿರ್ಬೋದು, ಯಾವತ್ತೂ ಕೂಡ ನಾನು ಹೇಳಿದ್ದೇ ಸರಿ, ನನ್ನದೇ ನಡಿಬೇಕು, ನಾನೊಬ್ಬನೇ ಉತ್ತಮ, ಇಂಥ ಯಾವುದೇ ವಿಚಾರಗಳನ್ನು ಯಾರು ಮಾತಾಡಲ್ಲ. ಒಬ್ಬರು ಇನ್ನೊಬ್ಬರನ್ನ ದ್ವೇಷ ಮಾಡ್ತಿದ್ದಾರೆ ಅಂದರೆ ಅವನಲ್ಲಿರುವಂಥ ಅಲ್ಪಜ್ಞಾನವೇ ಅದಕ್ಕೆ ಕಾರಣವಾಗಿರುತ್ತೆ. ವಿರೋಧಿಸುವುದು ಬೇರೆ. ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಂಡಾಗ ಆ ನಿರ್ಧಾರ ಬಗ್ಗೆ ನನಗೆ ವಿರೋಧವಿದೆ ಅಂತ ಹೇಳೋದು ಬೇರೆ, ದ್ವೇಷ ಮಾಡೋದು ಬೇಡ. ಆ ದ್ವೇಷಕ್ಕೂ ವಿರೋಧಕ್ಕೂ ತುಂಬ ವ್ಯತ್ಯಾಸವಿದೆ. ಅದರಿಂದ ವಿರೋಧಿಸೋರ ಜೊತೆಲಿರಿ, ದ್ವೇಷ ಮಾಡೋರನ್ನ ಬಿಟ್ಟಾಕಿ. ದ್ವೇಷಿಸೋರು, ದ್ವೇಷ ಮಾಡೋರು ಜೀವನ ಪೂರ್ತಿ ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಕಾರಣ ಅವರಲ್ಲಿರುವಂಥ ಆ ಅಲ್ಪ ಜ್ಞಾನನೇ ಕಾರಣ. ಜೀವನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಾಥ್ ಕೊಡಬೇಕು ಏನೋ ಅಂತ ಅನ್ಸಿದ್ರೆ ನಿಮಗೆ ಎಂಥವ್ರಿಗೆ ಸಾಥ್ ಕೊಡಿ ಅಂದರೆ, ಯಾರ ಬೆಂಬಲವಿಲ್ಲದೆ, ಯಾರ ಸಪೋರ್ಟ್ ಇಲ್ಲದೆ ಏಕಾಗಿಯಾಗಿ ನಿಂತಿರ್ತಾರಲ್ವ ಅವರಿಗೆ ಸಾಥ್ ಕೊಡಿ. ಆ ಏಕಾಂಗಿಯಾಗಿ ನಿಲ್ಲಬೇಕು, ಹೋರಾಟ ಮಾಡಬೇಕು, ನಾನು ಒಬ್ಬನೇ ಮಾಡಬಲ್ಲೆ ಅನ್ನೊಂದು ಯೋಚನೆ, ಧೈರ್ಯ ಅವರಲ್ಲಿ ಇರೋದು. ಎಲ್ಲರಲ್ಲೂ ಆ ಧೈರ್ಯ, ಆ ಯೋಚನೆ ಅಂತ ಒಂದು ಮನಸ್ಥಿತಿ ಬರಲ್ಲ. ಯಾರು ನನ್ನ ಜೊತೆ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಅವರು ಏಕಾಂಗಿ ನಿಂತಿರ್ತಾರೆ. ಅಂಥವ್ರ ಜೊತೆಗೆ ಸಾಥ್ ಕೊಟ್ಟಾಗ ಅವ್ರಿಗೂ ಒಂದು ಉಪಯೋಗ ಆಗುತ್ತೆ. ಅದು ಬಿಟ್ಟು ಬೆನ್ನಿಂದೆ 1000 ಜನ ನಿಂತಿರ್ತಾರೆ, ಅವ್ರ ಹಿಂದೆ ಹೋಗಿ ನೀವು ನಿಂತರೆ ಏನು ಪ್ರಯೋಜನ ಇಲ್ಲ. ಏಕಾಂಗಿಯಾಗಿರೋನು ಯಾವ ರೀತಿ ಯೋಚನೆ ಮಾಡ್ಬೇಕಂದ್ರೆ, ಇವನು ಒಬ್ಬ ಏಕಾಂಗಿ ನಿಂತಿರ್ತಾನೆ, ಅವ್ರ ಮುಂದೆ 1000 ಜನರು ನಿಂತಿರ್ತಾರೆ, ಅಪೋಸಿಟ್ ಗ್ಯಾಂಗ್ ಅವರು, ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು. ಆಗ ಅವ್ರ ಕಡೆಯಿಂದ ಅವ್ರಿಗೆ ಬೆನ್ನಾಗಿ ನಿಂತ್ಬಿಟ್ಟು ಮುಂದೆ ನಿಂತು ಸೆಲ್ಫಿ ತಗೊಳ್ಬೇಕು, ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ. ಏಕಾಂಗಿರೋರು ಯಾವತ್ತೂ ಏಕಾಂಗಿಯಾಗಿರಲ್ಲ. ಅವರಲ್ಲಿ 1000 ಜನರ ಬೆಂಬಲ ಇರುವಂಥ ಶಕ್ತಿ ಅವರಲ್ಲಿ ಇರೋದ್ರಿಂದನೇ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ, ಏಕಾಂಗಿಯಾಗಿ ನಿಲ್ತಾರೆ. ಯಾವುದೇ ಒಂದು ವಿಚಾರದಲ್ಲಿ ಏಕಾಂಗಿ ಯಾರು ಬಂದಿಲ್ಲ ಅನ್ನೋದು ಕೂಡ ಮುಂದೆ ಬರ್ತಾರೆ. ಸೊ ಯಾರಿಗಾದರೂ ಸಾಥ್ ಕೊಡಬೇಕು ಅಂತ ಅನ್ಸಿದ್ರೆ ಇಂಥವ್ರಿಗೆ ಸಾಥ್ ಕೊಡಿ. ಇದರಿಂದ ಸಮಾಜಕ್ಕೆ ಕೂಡ ಉತ್ತಮವಾದ ಉಪಯೋಗವಾಗುತ್ತೆ. ಇಂಥ ಅನೇಕ ವಿಚಾರಗಳನ್ನು ಈ ಚಾನಲ್ ತಿಳಿಸ್ಕೊಡ್ತಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.